ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಎಸ್ ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಂಖ್ಯಾಶಾಸ್ತ್ರ ಜೊತೆಗೆ ಆಸ್ಟ್ರೋ ಪ್ಲಾನೆಟ್ ಜೊತೆಗೆ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ, ಅಂದರೆ ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು, ಮದುವೆ ಆಗದೆ ಇರ್ಬೋದು ಅಥವಾ ಮಕ್ಕಳಾಗದಿರ್ಬೋದು, ಇನ್ನು ಆಸ್ತಿ ವಿವಾದ ಇರ್ಬೋದು, ಹೀಗೆ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೋದು. ಕರೆ ಮಾಡಿದಾಗ ನೀವು ಹೇಳಬೇಕಾಗಿರೋದಿಷ್ಟೇ, ನಿಮ್ಮ ಹುಟ್ಟಿದ ಸ್ಥಳ, ಹುಟ್ಟಿದ ದಿನಾಂಕ, ಹಾಗೆಯೇ ಹುಟ್ಟಿದ ಸಮಯನ ಹೇಳಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಹುಟ್ಟಿದ ದಿನಾಂಕ ಗೊತ್ತಿಲ್ಲದೆ ಇದ್ದರೆ ನೀವು ಪ್ರಶ್ನಾರ್ಥ ಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನೇರವಾಗಿ ನಂತರ ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ಬೋದಾಗಿದೆ. ಇನ್ನು ನಿಮಗೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೆ ಆಸಕ್ತಿ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಕಾಲನ್ನು ರಿಜಿಸ್ಟರ್ ಮಾಡ್ಕೋಬಹುದಾಗಿದೆ. ಇನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಸುಮಾರು 65,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕಾದ್ರೆ ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತೇ ರಿಜಿಸ್ಟರ್ ಮಾಡ್ಕೋಬಹುದಾಗಿದೆ. ಇನ್ನು ಇದೇ ಬರುವ ಏಪ್ರಿಲ್ 20ರಿಂದ ತರಗತಿಗಳು ಪ್ರಾರಂಭವಾಗುತ್ತೆ. ನೀವು ಕೂಡ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದಾಗಿದೆ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತೀನಿ. ಗುರುಗಳೇ, ರತ್ನಗಳು ಹಾಕೋದ್ರಿಂದ ಏನು ಉಪಯೋಗ, ಯಾಕೆ ಹಾಕೋಬೇಕು ಅನ್ನೋದನ್ನು ತಿಳಿಸ್ಕೊಡೋದಾದ್ರೆ? ನೋಡಿ, ಪ್ರತಿಯೊಂದು ಮನುಷ್ಯನೂ ಒಂದು ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ. ಹುಟ್ಟಿದಾಗ ಮಗುವಿಂದ ಹಿಡಿದು ಯೌವನದ ಸ್ಥಿತಿ ಬಂದಾಗ ಶಕ್ತಿ ನಮಗೆ ಜಾಸ್ತಿ ಬರ್ತಕ್ಕಂಥದ್ದು ಯೌವನದಲ್ಲಿ. ಹಾಗೆ ಆ ಶಕ್ತಿ ಕುಗ್ಗುತ್ತೆ. ಇದನ್ನು ನಾವು ಬಯೋ ಎಲೆಕ್ಟ್ರಿಕ್ ಎನರ್ಜಿ ಅಂತ ನಮ್ಮ ಬಾಡಿಲೂ ಗೊತ್ತಾಗುತ್ತೆ. ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲದೆ ಇದ್ದಾಗ ಯಾರನ್ನಾರು ಇನ್ನೊಬ್ಬರನ್ನ ವ್ಯಕ್ತಿನ ಮುಟ್ಟಿದಾಗ ಶಾಕ್ ಹೊಡಿಯುತ್ತೆ. ತುಂಬ ಜನಕ್ಕೆ ಇದು ಅನುಭವ ಆಗಿರುತ್ತೆ. ಯಾರ್ದಾರು ಮುಟ್ಟಿದಾಗ ಏನೋ ಒಂದು ಸ್ವಲ್ಪ ಸರಿಯಾಗಿ ಮುಟ್ಟಿರಲ್ಲ, ಶಾಕ್ ಹೊಡಿಯುತ್ತೆ ಲೈಟಾಗಿ. ಅದನ್ನು ಸ್ಟ್ಯಾಟಿಕ್ ಅಂತ ನಾವು ಕರಿತೀವಿ. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಸ್ಟ್ಯಾಟಿಕ್ ಎನರ್ಜಿ ಇರ್ತಕ್ಕಂಥದ್ದು. ಗುರುಗಳ ಒಂದು ಕರೆ ಸಿದ್ಧವಾಗಿದೆ, ತೊಗೊಂಬೋಣ, ಆಮೇಲೆ ಮಾತಾಡ್ತಾ ಹೋಗೋಣ. ಹಲೋ. ಹಲೋ ಸರ್. ಹಲೋ. ಹಲೋ ಸರ್. ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕಲಬುರಗಿ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ ಹೇಳಿ. ಗುರುಗಳಿದ್ದಾರೆ. 19 ಜನವರಿ 2002. 19 ಜನವರಿ 2002. ಗುರುಗಳಿದ್ದಾರೆ, ಮಾತಾಡ್ಬೋದು. ನೋಡಮ್ಮ, 19 ಜನವರಿ ಆದಮೇಲೆ ಟೈಮ್ ಆಫ್ ಬರ್ತ್ ಹೇಳಿ, ಮತ್ತು ಪ್ಲೇಸ್ ಆಫ್ ಬರ್ತ್ ಹೇಳಿ. ಯಾಕೆ ಮಲಗಿದ್ದೀರಾ, ಇನ್ನೂ ಎದ್ದಿಲ್ವ? ಉಗಾದಿ ಮುಗಿಸ್ಕೊಂಡು ಸ್ವಲ್ಪ ಬೇಗ ಹೇಳಿದ್ರೆ ಕರೆ ತೊಗೊಳ್ತೀನಿ, ಇಲ್ಲ ಅಂದರೆ ನಾನು ಮಾತಾಡ್ಕೊಂಡು ಹೋಗ್ತೀನಿ. ನೀವು ನನಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ಬೇಗ ಮುಗಿಸ್ಬೇಕು. 4 ಗಂಟೆ 15 ನಿಮಿಷ ಸಂಜೆ. 4 ಗಂಟೆ 15 ನಿಮಿಷ ಸಂಜೆ. ಹುಟ್ಟಿದ ಊರು ಯಾವುದಮ್ಮ? ಕಮಲಾಪುರ, ಅಂದರೆ ಗುಲ್ಬರ್ಗ ಡಿಸ್ಟ್ರಿಕ್ಟ್. ಗುಲ್ಬರ್ಗ. ಪ್ರಶ್ನೆ ಕೇಳಿ. ಸರ್, ನಾನು ಪ್ರೈವೇಟ್ ಕಂಪ್ನಿ ಮಾಡಬೇಕಾ ಅಥವಾ ಗೌರ್ಮೆಂಟ್ ಜಾಬ್ ಮಾಡಬೇಕಂತ ಕನ್ಫ್ಯೂಷನ್ ಅಲ್ಲಿದ್ದೀನಿ ಸರ್. ಓಕೆ, ಈಗ ನಿಮಗೆ 24 ವಯಸ್ಸಾಯಿತು, 25 ಆಯಿತು, ಕರೆಕ್ಟಾ? ಏನು ಎಜುಕೇಷನ್ ಮಾಡಿದ್ದೀರಾ? ನಾನು ಫಸ್ಟ್ BSc ಮೇಲೆ MC ಅಂತ ಕಂಪ್ಯೂಟರ್ ಮೇಲೆ ಮಾಡಿದ್ದೀನಿ ಸರ್. ಈಗ ನಿಮಗೆ ಬುಧ ದೇಶ ಬಂದ್ಬಿಟ್ಟು 2028 ಏಪ್ರಿಲ್ವರೆಗೂ ಇದೆ. 2028 ಏಪ್ರಿಲ್ವರೆಗೂ ಮಾತ್ರ ನಿಮಗೆ ಗೌರ್ಮೆಂಟ್ ವಿಚಾರದಲ್ಲಿ ಪ್ರಯತ್ನ ಮಾಡ್ಬೋದು. ಗೌರ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ 10ನೇ ಮನೆ ಚಂದ್ರ ಇರೋದ್ರಿಂದ ನಿಮಗೆ ಗೌರ್ಮೆಂಟ್ ಉದ್ಯೋಗ ಸಿಗ್ತಕ್ಕಂಥದ್ದು 3 ವರ್ಷದಲ್ಲಿ ಖಂಡಿತ ಇದೆ ಅಂತ ತೋರಿಸ್ತಾ ಇದೆ. ಅದನ್ನು ಬಲಯುತ ಮಾಡಬೇಕು ಅಂತಂದರೆ ಬಲಗೈ ಉಂಗುರದ ಬೆರಳಿಗೆ ಒಂದು ಪರ್ಲ್, ಬಸರಾ ಪರ್ಲ್ ಅಂತ ನಮ್ಮ ಆಫೀಸಲ್ಲಿ ಸಿಗುತ್ತೆ. ಅದನ್ನು ಧರಿಸ್ಕೊಳ್ಳಿ. ಅದ್ರ ಜೊತೆಗೆ 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಮಂತ್ರ ಪಠನೆ ಓಂ ಸೋಂ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿ, ಖಂಡಿತ ಸಕ್ಸಸ್ ಆಗುತ್ತೆ. ರತ್ನಗಳ ಬಗ್ಗೆ ಹೇಳ್ತಾ ಇದ್ರಿ ಗುರುಗಳೇ. ಈಗ ನಮ್ಮ ಬಾಡಿಲಿ ಒಂದು ಔರ ಇರ್ತಕ್ಕಂಥದ್ದು ಅಂತ ಹೇಳಿದೆ. ಅದೇ ಥರ ನಮ್ಮ ರತ್ನಗಳಲ್ಲೂ ಕೂಡ ಒಂದು ಕೆಮಿಕಲ್ ಕಾಂಪೋಸಿಷನ್ ಅದಿರೋದು. ಈಗ ಅರಳು ಅಂತಂದರೆ ಅದರೊಳಗೆ ಏನಿದೆ?
ಕೆಮಿಕಲ್ ಕಾಂಪೋಸಿಷನ್ ಇರೋದು. ಸೋಡಿಯಂ ಇರ್ತಕ್ಕಂಥದ್ದು ಅಥವಾ ಈ ಪೊಟ್ಯಾಷಿಯಮ್ ಇರ್ತಕ್ಕಂಥದ್ದು ಅಂತ ನಾವೇನು ಹೇಳ್ತೀವಿ, ಅದೇ ಥರ ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಈ ರೀತಿಯಾಗಿರ್ತಕ್ಕಂಥ ಮಿಶ್ರಣ, ಕಾರ್ಬನ್ ಇವೆಲ್ಲ ಮಿಶ್ರಣ ಆಗಿರ್ತಕ್ಕಂಥದ್ದು ಇದೆ. ತಗೊಂಡು ಹಲೋ ಹಾ ಹೇಳಿ. ಹಲೋ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೈಸೂರಿಂದ. ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ, ಹಾಗೇನೆ ಹುಟ್ಟಿದ ಸಮಯನ ತಿಳಿಸ್ಬೇಕಾಗತ್ತೆ. ಹಾ ಸರಿ. ಹೇಳಿ. ಹಲೋ. ಹಲೋ, ಕೇಳಿಸ್ತಿದೆ ಅಮ್ಮ, ಹೇಳಿ. ಹಾ ಕೇಳಿಸ್ತಾ ಇದೆ. ನಮ್ ಮಗನ ಬಗ್ಗೆ ಕೇಳ್ಬೇಕಾಯ್ತು. ನಿಮ್ಮ ಮಗನ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ? 28 28 2018. 2018. ಗುರುಗಳಿದ್ದಾರೆ, ಮಾತಾಡ್ಬೋದಮ್ಮ. ಸಮಯ ಹೇಳಮ್ಮ, ಹುಟ್ಟಿದ ಟೈಮ್ ಬೇಕು. 5:40 PM ಸಾಯಂಕಾಲ. ಹುಟ್ಟಿದ ಊರು ಯಾವುದು? ಮೈಸೂರು. ಮೈಸೂರು. ಏನು ಪ್ರಶ್ನೆ ಇದೆ? ಅವ್ರ ವಿದ್ಯಾಭ್ಯಾಸ ಗುರುಜಿ. ಈಗೇನು ಓದ್ತಾ ಇದ್ದಾರೆ? ಅವರು ಎರಡನೇ ಕ್ಲಾಸ್ ಓದ್ತಾ ಇದ್ದಾರೆ ಗುರುಜಿ. ವಿದ್ಯಾಭ್ಯಾಸದಲ್ಲಿ ಏನು ತಿಳ್ಕೊಬೇಕು? ಅವ್ನು ಮುಂದೆ ಓದ್ತಾನ ಏನು ಅಂತ ಗುರುಜಿ. 2028 ಚೆನ್ನಾಗಿ ಓದ್ತಾರೆ. 2028 ಆದಮೇಲೆ ಓದಿನಲ್ಲಿ ಸ್ವಲ್ಪ ಡಿಪ್ ಆಗುತ್ತೆ. ಯಾಕಂದರೆ ಶುಕ್ರದಶ ಬಂದಾಗ ಓದನ್ನು ಮುಂದುವರಿಸೋದು ಸ್ವಲ್ಪ ಕಷ್ಟ. 20 ವರ್ಷ ಇರತಕ್ಕಂಥದ್ದು ಅದಾದ ನಂತರ, ಅಂದರೆ 3 ವರ್ಷ ಆದ ನಂತರ 20 ವರ್ಷ ಇರತಕ್ಕಂಥದ್ದು. ಈಗ ಸದ್ಯಕ್ಕೆ ಅವನಿಗೆ 7 ವರ್ಷ. 10 ವರ್ಷ ಆದಮೇಲೆ 20ನೇ ವರ್ಷ, 30ನೇ ವರ್ಷದವರೆಗೂ ಅವ್ರಿಗೆ ಶುಕ್ರ ಇರ್ತಕ್ಕಂಥದ್ದು. ಅವರಿಗೆ ಕರೆಕ್ಟಾಗಿರ್ತಕ್ಕಂಥ ಹಾದಿಲಿ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನನ್ನ ಸಜೆಷನ್ನು 2 ಮುಖದ ರುದ್ರಾಕ್ಷಿ ಈಗಲೇ ಹಾಕಿಸಿ. ಹಾಗೆ 7, 6, 9 ಬಂದಿರತಕ್ಕಂಥ ಗ್ರಹನ ನೋಡಿದಾಗ ಬುಧ, ಒಂದು ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಒಳ್ಳೆ ಕ್ವಾಲಿಟಿದು ಎಮರಾಲ್ಡ್ ಹಾಕಿ ಅವ್ರ ವಿದ್ಯಾಭ್ಯಾಸದಲ್ಲಿ ಬದಲಾಗುತ್ತೆ. ಈಗ ಸದ್ಯಕ್ಕೆ ಏನಾಗುತ್ತೆ, ಶುಕ್ರದಶ ನಿಮಗೆ ಬೇಕಾದ್ರೆ ಬರೆದಿಟ್ಕೊಳ್ಳಿ. 2028 ಆದಮೇಲೆ ಅವನಿಗೆ ಆ ಒಂದು ವಿಚಾರದಲ್ಲಿ, ಎಜುಕೇಷನ್ ವಿಚಾರದಲ್ಲಿ ಫುಲ್ಲು ಡೌನ್ ಆಗುತ್ತೆ, ತುಂಬ ಪ್ರೆಷರ್ ಮಾಡಬೇಕಾಗತ್ತೆ. ಸಾಧಾರಣವಾಗಿ ನೀವೇನಾದ್ರು ಕಲಿಸ್ಬೇಕು ಅಂದರೆ ಸ್ಟೇಟ್ ಬೋರ್ಡ್ಗೆ ಹಾಕಿ ಅಥವಾ CBSEಗಾಗಿ, ICSE ಹಾಕೋಕ್ಕೆ ಹೋಗಬೇಡಿ. ನನ್ನ ಸಜೆಷನ್ ಅವ್ರಿಗೆ ಸ್ಟೇಟ್ ಲೆವೆಲಲ್ಲೇ ಅವ್ರು ಓದ್ಕೊಂಡು ಹೋಗಲಿ, ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ವಿಚಾರದಲ್ಲಿ ಮಾಡ್ತಾರೆ. ಮುಂದೆ ಫ್ಯೂಚರಲ್ಲಿ ಅವರು ಎಜುಕೇಷನ್ನು ಬಂದ್ಬಿಟ್ಟು ಬಿಸ್ನೆಸ್ ವಿಚಾರದಲ್ಲಿ ಮಾಡ್ತಾರೆ. ಸೊ ನಿಮ್ಮಂಥವ್ರು ಜ್ಯೋತಿಷ್ಯ ಕಲಿತ್ರೆ ನನ್ನ ಮಗನ ಹೇಗೆ ತಿದ್ಬೋದು ಅಂತ ತಿಳ್ಕೊಬೋದು. ಯಾಕೆ ನಾನು ಎಲ್ಲರಿಗೂ ಈ ವೀಕ್ಷಕರಿಗೆಲ್ಲ ಹೇಳ್ತಾ ಇದ್ದೀನಿ ಒಂದು ಪಾಯಿಂಟ್ ಅಂದರೆ, 7,000 ರೂಪಾಯಿ ನಮ್ಮದು ಫೀಸ್ ಅಷ್ಟೇ ಕಲಿಯೋಕ್ಕೆ. ಸಾಕಷ್ಟು ಜನ ಹೆಣ್ಣುಮಕ್ಳು ಮನೇಲಿರ್ತಕ್ಕಂಥವ್ರು ಏನು ಅಂತಂದರೆ, ಜ್ಯೋತಿಷ್ಯ ಅಂದರೆ ತಲೆಗತ್ತಲ್ಲ ಅಂತ ತಿಳ್ಕೊಳ್ತಿರ್ತಕ್ಕಂಥ ಮೂಢತ್ವ ನಿಮ್ಮದೆಲ್ಲ, ನಿಮ್ಮ ತಿಕ್ಕಲ್ತನ ಅಂತ ಬೈತೀನಿ ನಾನು, ನಿಮ್ಮ ಹುಚ್ಚರು ಅಂತ ಬೈತೀನಿ. ಅದೇ ನಿಮ್ಮ ಮಕ್ಕಳು ಓದಿಲ್ಲ ಅಂದರೆ ಕಷ್ಟಪಟ್ಟಾರು ಓದಿಸ್ತೀರಾ. ಜ್ಯೋತಿಷ್ಯದಷ್ಟು ಸುಲಭ ಇನ್ನೊಂದಿಲ್ಲ. 5ನೇ ಕ್ಲಾಸ್ ಹುಡುಗನೂ ಜ್ಯೋತಿಷ್ಯ ಕಲಿಬೋದು, ಅಷ್ಟು ಸುಲಭದ ಸಬ್ಜೆಕ್ಟು. ಏನಿದೆ ಅದರಲ್ಲಿ? ಬಾಯಿ ತೆಗೆದ್ರೆ 12 ರಾಶಿ, ಬಾಯಿ ತೆಗೆದ್ರೆ 9 ಗ್ರಹ, ಬಾಯಿ ತೆಗೆದ್ರೆ 27 ನಕ್ಷತ್ರ. ಅದು ಬಿಟ್ಟರೆ ಬೇರೆ ಏನಾದ್ರು ಇದೆಯಾ? ಇನ್ನು ಬೇರೆ ಇರೋದೆಲ್ಲ ಏನು? ಬರೀ ಈ ಗ್ರಹ ಸರಿ ಇಲ್ಲ, ಆ ಗ್ರಹ ಸರಿ ಇಲ್ಲ, ಈ ಪೂಜೆ, ಆ ಪೂಜೆ, ಈ ದೋಷ, ಈ ದೋಷ. ಇದನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ 10 ವರ್ಷ ಬೇಕಾ, 5 ವರ್ಷ ಬೇಕಾ? ಎಲ್ಲೋ ನಿಮಗೆ ಸೋಂಬೇರಿತನ ಇರುತ್ತಷ್ಟೇ ಕಲಿಬೇಕು ಅನ್ನೋದು ಏನಾದ್ರು ಭಯ ಬಂತಂದರೆ. ನನ್ನ ಪ್ರಕಾರ ಜ್ಯೋತಿಷ್ಯದಲ್ಲಿ ಯಾರಾದರೂ ಕಷ್ಟ ಅಂತಂದರೆ ಅವನು ಸುಳ್ಳುಗಾರ, ಅವನು ಮೋಸಗಾರ. ಅವನು ಈ ಎಲ್ಲ ವಿಭೂತಿಗಳು ಹಾಕ್ಕೊಂಡು, ರುದ್ರಾಕ್ಷಿಗಳು ಹಾಕ್ಕೊಂಡು ಇದೆಲ್ಲ ಕಲಿಯೋಕ್ಕಾಗಲ್ಲ ಅಂತಾರಲ್ಲ, ಆ ವಿಚಾರದಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ. ಜ್ಯೋತಿಷ್ಯ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರು ಮನೆ ಕಲಿಬೇಕು. ಮನೆಯಲ್ಲಿ ಈಗ ನೆನ್ನೆ ಪಂಚಾಂಗ ಇಟ್ಟರು. ಅದೇ ಥರ ಜ್ಯೋತಿಷ್ಯ ಕಲಿತ್ರೆ ನಿಮಗೆ ನನ್ನ ಮಗ ಏನು ಚೇಂಜಸ್ ಮಾಡೋಕ್ಕಾಗುತ್ತೋ ಇಲ್ವೋ ಎಲ್ಲನೂ ನೋಡ್ಕೋಬೋದು. ಬರೀ 7,000 ರೂಪಾಯಿ ಕ್ಲಾಸ್ ಫೀಸ್ ಅಷ್ಟೇ. ಗುರುಗಳು, ಇನ್ನೊಂದು ಕರೆ ಸಿದ್ಧವಾಗಿದೆ, ತಗೊಳ್ಳೋಣ. ಹಲೋ. ಹಲೋ, ಎಲ್ಲಿಂದ ಮಾತಾಡ್ತಿರೋದು? ಹಾಸನ್ ಅಫಿಕ್ರೆ ಮೇಡಮ್. ಓಕೆ, ನಿಮ್ಮ ಯಾರಿಗೆ ಸಮಸ್ಯೆ ಇದೆ, ಏನ್ ಕೇಳಬೇಕು? ನಿಮ್ಮ ಹುಟ್ಟಿದ ದಿನಾಂಕ, ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಮಗನ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಹೇಳಿ. 18/1/1999 ಬೆಳಗಿನ ಜಾವ 5 ಗಂಟೆ. ಬೆಳಗಿನ ಜಾವ 5 ಗಂಟೆಗೆ. ಗುರುಗಳಿದ್ದಾರೆ, ಮಾತಾಡ್ಕೋಬಹುದು. ಹುಟ್ಟಿರೋ ಊರು ಯಾವುದು? ಸರ್, ನಮ್ದು ಅಫಿಕ್ರೆ ಹತ್ರ ಹಳ್ಳಿ ಕೊಮಾರ್ಘಟ್ಟ ಅಂತೇಳಿ. ಅರಸೀಕೆರೆ. ಹ್ಮ್, ಸರಿ, ಆಯ್ತು. ಏನು ಕೇಳಬೇಕಾಯ್ತು? ಅವನು ಉದ್ಯೋಗದ ಬಗ್ಗೆ ಕೇಳ್ಬೇಕಾಯ್ತು ಸ್ವಾಮಿ. ಉದ್ಯೋಗ 2019 ಈಗ ಇರ್ತಕ್ಕಂಥ ಒಂದು ದಶ ನೋಡೋಣ. 18/1/2000, 27 ವರ್ಷ. ಜಾಬಲ್ಲಿ ಇಲ್ವಾ ಈಗ? ಇಲ್ಲ ಸ್ವಾಮಿ, MSc ಹಾರ್ಟಿಕಲ್ಚರ್. ಅವನು ಹಾರ್ಟಿಕಲ್ಚರು ಯಾವ ಕಾಂಬಿನೇಷನ್ ಇದೆ ನೋಡೋಣ. ಈಗ ರಾಹು ದಶೆ ನಡೀತಾ ಇದೆ. 8ನೇ ಮನೆ ರಾಹು ಇರೋದ್ರಿಂದ ಫರ್ಟಿಲೈಸರ್ ಕಂಪ್ನಿಗೆ ಹೋಗಬೇಕು. ಫರ್ಟಿಲೈಸರ್ ಕಂಪ್ನಿ? ಎಸ್, ಪಾಯ್ಸನ್ ಕಂಪನಿ ಅಂತ ನಾವು ಕರಿತೀವಿ. 8ನೇ ಮನೆ ಪಾಯ್ಸನ್ ಅಂತ ಕರಿತೀವಿ. ಫರ್ಟಿಲೈಸರ್ ಕಂಪನಿಯವ್ರು ಹುಡುಕಿದ್ರೆ ವಿತಿನ್ 3 ಮಂತ್ಸಲ್ಲಿ ಕೆಲಸ ಸಿಗುತ್ತೆ ಅವ್ರಿಗೆ. ಅರ್ಥ ಆಯ್ತಾ? ಸೊ ಅವ್ರಿಗೆ ಗೌರ್ಮೆಂಟ್ ಕೆಲಸ, ಆ ಕೆಲಸ ಎಲ್ಲ ಸ್ವಲ್ಪ ಕಷ್ಟ ಇದೆ.
ಫರ್ಟಿಲೈಸರ್ ಕಂಪ್ನಿಲಿ ಒಳ್ಳೆ ಉದ್ಯೋಗ ಸಿಗುತ್ತೆ. ಇಮ್ಮಿಡಿಯೇಟಾಗಿ ಫರ್ಟಿಲೈಸರ್ ಕಂಪ್ನಿಗೆ ಅಪ್ಲೈ ಮಾಡೋಕ್ಕೆ ಹೇಳಿ. ಬೇಗ ಕೆಲಸ ಸಿಗಬೇಕು ಅಂದರೆ 2, 6, 11 ಕಾಂಬಿನೇಷನ್ ಶುಕ್ರ ಇರೋದ್ರಿಂದ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಜಿರ್ಕಾನ್ ಧರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನ್ಯವಾದ ಸರ್. ಗುರುಗಳೇ, ಈಗ ಅವರು ಇವಾಗ ಸಮಸ್ಯೆಯನ್ನು ಹೇಳಿದ್ರು. ಎಲ್ಲೋ ಒಂದು ಕಡೆ ಈ ಥರ ಕಲ್ತು ಜಾಬ್ ಇಲ್ಲದೆ ಇದ್ರೆ ಅದಕ್ಕೇನಾದ್ರು ಗ್ರಹಗತಿಗಳೇನಾದ್ರು ಪರಿಣಾಮ ಆಗುತ್ತಾ? 2 ಥರ ಇದೆ. ಜಾಬ್ ಸಿಕ್ಕಿಲ್ಲ ಅಂತ ಅಂದಿದ ತಕ್ಷಣ ಗ್ರಹಗಳಿಗೆ ಹಾಕಬೇಕು ಅಂತಿಲ್ಲ. ಜಾಬ್ ಎಲ್ಲರಿಗೂ ಸಿಗುತ್ತೆ. ಆಸೆ ಅನ್ನೋದು ಏನು ಮಾಡೋದು? ನಾನು ಓದಿದ್ದೀನಿ MSc, ನನಗೆ 50,000 ಬಂದ್ರೇ ಹೋಗೋದು, 10,000 ಬಂದರೆ ಹೋಗಲ್ಲ, 15,000 ಬಂದರೆ ಹೋಗಲ್ಲ ಅನ್ನೋರೇ ಜಾಸ್ತಿ ಇದೆ. ಅಂಥವ್ರಿಗೇನು ಮಾಡಲ್ಲ. ಯಾವ ಗ್ರಹನೂ ಕೆಟ್ಟದ್ದು ಮಾಡಲ್ಲ. ಜನರು ಸ್ವಲ್ಪ ತಿಳ್ಕೊಬೇಕು. ಪ್ರತಿಯೊಂದು ಗ್ರಹನೂ ಒಳ್ಳೆಯದೇ ಮಾಡುತ್ತೆ. ಆದರೆ ನಮ್ಮ ಕರ್ಮಾನುಸಾರ ನಮಗೆ ಕೆಲವೊಂದು ಕಡೆಯಲ್ಲಿ ಕೆಲಸ ಕೊಡ್ತವೆ. ಕಷ್ಟ ಇರ್ಬೋದು, ಅದಕ್ಕೆ ಪ್ರೆಷರ್ ಇರ್ಬೋದು, ಅಥವಾ ನಮಗೆ ಬರೀ ಕಮ್ಮಿ ಸಂಬಳ ಇರ್ಬೋದು. ಬಟ್ ಆದರೆ ಕೆಲಸ ಮಾಡೋ ಆಸಕ್ತಿ ಇದ್ದರೆ ಮುಂದೊಂದು ದಿವಸ ದಶ ಚೆನ್ನಾಗಿದ್ದಾಗ ಜಾಸ್ತಿ ಕೊಡ್ತಾನೆ. ಇಲ್ಲ ನಾನು ಕೊಡೋದೇ ಇಲ್ಲ, ನಾನು ಮಾಡೋದೇ ಇಲ್ಲ, ನಾನು ಹೋಗೋದೇ ಇಲ್ಲ ಅಂತಂದರೆ 30 ವರ್ಷ ಆದರೂ MSc ಮಾಡ್ಕೊಂಡಿರ್ತಿರೋ ಅಥವಾ MS ಮಾಡಿರ್ತಿರೋ ಅಥವಾ ME ಮಾಡಿರ್ತಿರೋ ಮನೇಲೇ ಕಾಲ ಹರಣ ಮಾಡ್ಕೊಂಡು ಕೂತಿರ್ಬೇಕು. ಗುರುಗಳು, ಇನ್ನೊಂದು ಕರೆ ಸಿದ್ಧವಾಗಿ. ತಗೊಳ್ಳೋಣ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿನ. ಯಾರಿಗೆ ಸಮಸ್ಯೆ, ಏನ್ ಕೇಳಬೇಕಾಗಿತ್ತು? ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ. ಸರ್, ಯಾರಿಗೆ ಕೇಳಬೇಕಾಗಿತ್ತು? ಯಾರ ಸಮಸ್ಯೆಯನ್ನು ಕೇಳಬೇಕು? ನನಗೆ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ, ಹುಟ್ಟಿದ ಸಮಯನ ಹೇಳ್ಬೇಕಾಗತ್ತೆ. ಹಾ, ನನ್ನ ಹೆಸರು ಶಿವ. ಹುಟ್ಟಿದ ದಿನಾಂಕ ಬೆಂಗಳೂರಲ್ಲಿ. ಹಾ, ದಿನಾಂಕ ಬಂದು May 1st, 1997. May 1st, 1997. ಹೌದು. ಹುಟ್ಟಿದ ಸಮಯ ಬೆಳಗ್ಗೆ 5 ಗಂಟೆ. ಓಕೆ. ಗುರುಗಳಿದ್ದಾರೆ, ನೇರವಾಗಿ ಗುರುಗಳನ್ನ ಮಾತಾಡಿಸ್ಬೋದು. ನಮಸ್ಕಾರ. ನಮಸ್ಕಾರ ಗುರುಜಿ. ಬೆಳಿಗ್ಗೆ 5 ಗಂಟೆಗೆ ಹುಟ್ಟಿರೋದಾ? ಬೆಳಗ್ಗೆ 5 ಗಂಟೆ. 5 ಗಂಟೆ. 1 ಮೇ 1997. ಹೌದು. ಸೊ ಇದ್ರ ಪ್ರಕಾರ ಮೀನ ಲಗ್ನದಲ್ಲಿ ಹುಟ್ಟಿದ್ದೀರಾ. ರಾಶಿ ಬಂದ್ಬಿಟ್ಟು ಮಕರ ರಾಶಿ. ಸದ್ಯಕ್ಕೆ 2019 ಆದಮೇಲೆ ಗುರುದಶೆ ಪ್ರಾರಂಭವಾಗಿದೆ. ಗುರುದಶೆಯಲ್ಲಿ 5, 6 ಕಾಂಬಿನೇಷನ್ನು. ಸೊ ಚೆನ್ನಾಗಿದೆ ಕಾಂಬಿನೇಷನ್, ಏನು ತೊಂದರೆ ಇಲ್ಲ. 5ನೇ ಕಾಂಬಿನೇಷನ್ ಬಂದಾಗ ಸ್ವಲ್ಪ ಈ ಸಾಫ್ಟ್ವೇರ್ ರಿಲೇಟೆಡ್ ಕೆಲಸ ಅಥವಾ ಈ ಒಂದು ಯೂಟ್ಯೂಬ್ ಅಂತ ಕರೀತಾರೆ, ಮತ್ತು ಮೀಡಿಯಾ ಅಂತ ಕರೀತಾರೆ, ಅದರಲ್ಲಿ ನೀವು ಖಂಡಿತ ಜಯಗಳಿಸ್ಬೋದು. ಗುರುದಶ ಇರೋವರೆಗೂ ಚೆನ್ನಾಗಿದೆ. 35ವರೆಗೂ ಚೆನ್ನಾಗಿದೆ. 35 ಆದಮೇಲೆ ಸ್ವಲ್ಪ ಡೌನ್ ಆಗುತ್ತೆ. 35ವರೆಗೂ ಎಷ್ಟು ನೀವು ಕೆಲಸ ಮಾಡಿದ್ರು ಸಕ್ಸಸ್ ಆಗ್ತೀರಾ. 5, 8, 9 ಇರ್ತಕ್ಕಂಥ ಮಂಗಳ 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಬಲಗೈ ತೋರ್ ಬೆಳಗ್ಗೆ ಎಲ್ಲೋ ಸಫೈರ್ ಹಾಕ್ಕೊಳ್ಳಿ. ಸ್ಯಾಲ್ರೀಸು ಕೆಲಸ ಜಾಸ್ತಿ ಬರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೊ ಹಾಗೆ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಅದು ರತ್ನಗಳ ಬಗ್ಗೆ. ಈಗ ರತ್ನಗಳಲ್ಲಿ ಆ ಕಲರ್ ಅಂತ ಬರ್ತಕ್ಕಂಥದ್ದು ಇದೆಯಲ್ಲ, ನಾವು ಏನಾದ್ರು ಹಾಕ್ಕೊಂಡ್ರೆ ಕಲರ್, ಈಗ ರೂಬಿ ಹಾಕ್ಕೊಂಡ್ರೆ ರೆಡ್ ಬರುತ್ತೆ, ಕೋರ್ಲ್ ಹಾಕ್ಕೊಂಡ್ರೆ ರೆಡ್ಡು, ಮರೂನು, ಹಸಿರು ಎಲ್ಲ ಬರುತ್ತಲ್ಲ, ಅದು ಕಲರ್ ಥೆರಪಿ ಥರ ವರ್ಕ್ ಆಗುತ್ತೆ. ಈಗ ಎಷ್ಟೋ ಜನ ತುಂಬ ಕಡೆ ಹೋಗ್ಬಿಟ್ಟು ಇದೇನೋ ಕಲರ್ ಬಣ್ಣ ಹಚ್ಕೊಂಡ್ಬಿಡ್ತಾರಲ್ಲ ಟೀ ಅಂತ, ಅದು ಆ್ಯಕ್ಚುಲಿ ಕೆಮಿಕಲ್ ಹೋಗುತ್ತೆ ಅದರೊಳಗಡೆ. ಅರ್ಥ ಮಾಡ್ಕೋಬೇಕು. ತುಂಬ ಜನ ಏನು ಸ್ಕೆಚ್ ಪೆನ್ನೆಲ್ಲ ಹಾಕ್ಕೊಳ್ತಾರೆ. ಎಲ್ಲ ಸ್ಕಿನ್ನಲ್ಲೂ ಕೂಡ ಹಸ್ತದಲ್ಲಿ ಸ್ವಲ್ಪ ರಂಧ್ರಗಳಿರುತ್ತೆ. ಯಾವಾಗ ನಾವು ಕಲರ್ ಥೆರಪಿ ಹಾಕ್ಕೊಳ್ತೀವಿ, ಸ್ವಲ್ಪ ಎಡಿಬಲ್ ಕಲರ್ ಹಾಕ್ಕೋಬೇಕು. ಅದು ಬಿಟ್ಬಿಟ್ಟು ನಾರ್ಮಲ್ ಕಲರ್ ಏನಾದ್ರು ಹಾಕ್ಕೊಂಡ್ವಿ, ಇಲ್ಲಿ ಹಾಕ್ಕೊಂಡ್ರೆ ಆರೆಂಜ್ ಹಾಕೊಳ್ಳಿ ಒಳ್ಳೇದಾಗತ್ತೆ, ಇಲ್ಲಿ ರೆಡ್ ಹಾಕೊಳ್ಳಿ ಒಳ್ಳೇದಾಗತ್ತೆ ಅನ್ನೋ ಬದಲು ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಸ್ವಲ್ಪ ಒಳ್ಳೆಯದಿದೆ ಆರೋಗ್ಯದಲ್ಲಿ, ಅಥವಾ ಯಾವ ಗ್ರಹ ನಿಮಗೆ ಪವರ್ಫುಲ್ ಆಗಿರ್ತಕ್ಕಂಥದ್ದು ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ, ಅಂಥ ಒಂದು ಸ್ಟೋನ್ನ ನೀವು ಧರಿಸ್ಕೊಂಡಾಗ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಕೆಮಿಕಲ್ ಕಾಂಪೋಸಿಷನೂ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಂಬಿನೇಷನ್ಸು ಬರುತ್ತೆ, ನಿಮ್ಮ ಅವರಾಗೂ ಅದಕ್ಕೂ ಮ್ಯಾಚ್ ಆಗುತ್ತೆ, ಅದ್ರ ಜೊತೆಗೆ ಕಲರ್ ಥೆರಪಿನೂ ಬರುತ್ತೆ. ಹೀಗೆ ಸ್ಟೋನು ವರ್ಕ್ ಆಗ್ತಕ್ಕಂಥದ್ದು. ಗುರುಗಳು ಒಂದು ಕರೆ ಇದೆ, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಕೆಂಪಳ್ಳಿ ಹಾಂ, ದಾಬಸ್ಪೇಟೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಮೇಡಮ್. ಮಗಳ ಹೆಸರು, ಮಗಳ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ? ಮಗಳ ಹಿತೈಷಿ ನಾಯಕ ಅಂತ. ಹಿತೈಷಿ. ಹಲೋ ಹಲೋ, ಬುಧವಾರ 5 ಗಂಟೆ 47 ನಿಮಿಷ. ಈಗ ಹುಟ್ಟಿದ ದಿನಾಂಕ ಹೇಳ್ಬೇಕಾಗತ್ತೆ. 2/2004. 2/2/2004. ಹಾ ಮೇಡಮ್, 4/2. 4/2/2004. ಹಾ ಮೇಡಮ್. ಗುರುಗಳಿದ್ದಾರೆ, ಮಾತಾಡ್ಬೋದು. ಹುಟ್ಟಿದ ಟೈಮ್ ಎಷ್ಟು?
5:47 ಬುಧವಾರ ಸಾಯಂಕಾಲ 42. 47 ನಿಮಿಷ 5:47. ಹುಟ್ಟಿದ ಊರು ಯಾವುದು? ದಾಬಸ್ಪೇಟೆ ಸರ್, ಹಾಸ್ಪಿಟಲ್. ದಾಬಾಸ್ಪೇಟೆ. ದಾಬಸ್ಪೇಟೆ. ಹಾಂ ಸರ್. ಏನು ಕೇಳಬೇಕಾಯ್ತು? ಎಜುಕೇಷನ್ ಮಾಡ್ತಾ ಇದ್ರಲ್ವಾ? ಹಾಂ ಸರ್, MSc ಮಾಡ್ತಿದ್ದಾಳೆ ಮೈಸೂರಲ್ಲಿ. ಮುಂದೆ PhD ಮಾಡಬೇಕು ಅಂತಿದ್ದಾಳೆ. ಗೌರ್ಮೆಂಟ್ ಜಾಬ್ಗಳು ಎಕ್ಸಾಮ್ ಗೌರ್ಮೆಂಟ್ ಅವ್ರಿಗೆ ದುಡ್ಡು ಕೊಡ್ತಲ್ಲ ಒಬ್ರಿಗೂ. ಅದು ಯಾಕೆ ಗೌರ್ಮೆಂಟಿಂದ ಬಿದ್ದಿರಿ ನೀವೆಲ್ಲ? ಟ್ರೈ ಮಾಡೋದ. 10 ವರ್ಷ ಆದಮೇಲೆ ಗೌರ್ಮೆಂಟ್ ಕೆಲಸ ಯಾರಿಗೂ ಸಿಗಲ್ಲ. ಗೌರ್ಮೆಂಟ್ ಅವರೆಲ್ಲ ಭಿಕ್ಷೆ ಬಿಡೋ ಪರಿಸ್ಥಿತಿ ನನ್ನ ಗ್ರಹಗತಿಗಳು ಚಾಲೆಂಜ್ ಮಾಡ್ತೀನಿ. ಯಾರ್ಯಾರು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತೀರಾ ಇನ್ನು 10 ವರ್ಷ ಆದಮೇಲೆ ಸಂಬಳಗಳು ಬರಲ್ಲ, ಗೌರ್ಮೆಂಟ್ ಕ್ಲೋಸ್ ಎಲ್ಲ ಆಗ್ಬಿಡುತ್ತೆ 10 ವರ್ಷ ಆದಮೇಲೆ. ಇವತ್ತು ಬರೆದಿಟ್ಕೊಳ್ಳಿ, 10 ವರ್ಷ ಆದಮೇಲೆ ನಾನು ನಿಮಗೆ ಹೇಳ್ತಾ ಇಲ್ಲ, ಜನಗಳು ಯಾರು ಗೌರ್ಮೆಂಟಿಂದ ಬಿದ್ದವರಲ್ಲ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ತಾ ಇದ್ದೀನಿ. 10 ವರ್ಷ ಆದಮೇಲೆ ಯಾರ್ಯಾರು 10ನೇ ಮನೆಗೆ ಹೋಗ್ತಿರೋ ನೀವೆಲ್ಲ ಹಾಳು ಮಾಡ್ಕೋತಾ ಇದ್ದೀರಾ. ಯಾಕೆಂದರೆ 10 ಇಯರ್ಸ್ ಆದಮೇಲೆ ಕಂಪ್ಲೀಟ್ಲಿ ಪ್ರೈವೇಟೈಸೇಷನ್ ಆಗುತ್ತೆ. ಗೌರ್ಮೆಂಟಲ್ಲಿರೋರಿಗೆಲ್ಲ ಟಿಕೆಟ್ ಕೊಡ್ತಾರೆ, ಯಾವುದೋ ಕೆಲಸ ಮಾಡಿರ್ತೀವಿ. 10 ವರ್ಷ ಆದಮೇಲೆ ಗೌರ್ಮೆಂಟಲ್ಲಿರ್ತಕ್ಕಂಥವ್ರಿಗೆಲ್ಲ ನರಕ ಯಾತನೆ ಬರೆದಿಟ್ಕೊಳ್ಳಿ. ಅವಾಗೇನು ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆಪ್ಷನ್ 2 ಇಟ್ಕೊಳ್ಳಿ. PhD ಮಾಡ್ತದ, ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋದ. ನಿಮ್ಗೇನಾದರೂ ನಿಮ್ಮ ತಲೆಯಲ್ಲಿ ಸಗಣಿ ತುಂಬಿದೆ ನಗರಿ ಚೆನ್ನಾಗಿ, ನನಗೇನಿಲ್ಲ, ನಾನು ಸೀರಿಯಸ್ ಆಗಿದ್ದೀನಿ, ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವ್ರು ನಗ್ತಾವ್ರೆ. ನಿಮ್ಮ ತಲೆ ಒಂದು ಗುರುಗಳ ಹತ್ರ ಮಾತಾಡೋ ಒಂದು ವಿಚಾರನೂ ಗೊತ್ತಿಲ್ಲ. ಏನಾದ್ರು ಮಾಡಿಸ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ. ಈಗ ನಾನು ಹೇಳ್ತಕ್ಕಂಥದ್ದು ಶನಿ ದಶ ನಡೀತಾ ಇದೆ. 10 ವರ್ಷ ಆದಮೇಲೆ ಸಮಸ್ಯೆ ಆಗುತ್ತೆ. ಅಷ್ಟೊಂದು ಓದ್ಕೊಂಡು ಒಂದು ಲೈನಲ್ಲಿ ಇದ್ಕೊಂಡು ಸಮಸ್ಯೆ ಚೇಂಜ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ರಾಹು 10ನೇ ಮನೇಲಿರೋದ್ರಿಂದ ರಿಸರ್ಚ್ ಸೈಡು ಆರಾಮಾಗಿ ಹೋಗ್ಬೋದು, ನನ್ನ ಸಜೆಷನ್ನು. ಹಾಗೆ 8 ಮುಖದ ರುದ್ರಾಕ್ಷಿ ಹಾಕಿ, ಒಂದು ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಹಾಕಿ, ಸೌತ್ ಆಫ್ರಿಕನ್ ಬ್ಲೂ ಸಫೈರ್ ಹಾಕಿ, ಸ್ವಲ್ಪ ಬದಲಾಗುತ್ತೆ. ಈ ಶನಿ ದಶ ಇರ್ತಕ್ಕಂಥದ್ದು 2027ಕ್ಕೆ ಮುಗಿದೋಗುತ್ತೆ. ನೆಕ್ಸ್ಟು ಬುಧ ಬರ್ತಾನೆ. ಬುಧನ ಕಾಂಬಿನೇಷನಲ್ಲಿ ಸ್ಟ್ರಾಂಗ್ ಇಲ್ಲ ಗೌರ್ಮೆಂಟ್ ಜಾಬು. ಸೊ ಅದಕ್ಕೋಸ್ಕರ ನೀವು ಗೌರ್ಮೆಂಟ್ ಜಾಬೇ ಬೇಕು ಅಂದರೆ ತಗೊಳ್ಳಿ. ಆದರೆ ಮುಂದಿನ ದಿವಸ ಅವ್ರಿಗೆ ಬೇಜಾರಾಗ್ಬಿಡುತ್ತೆ ಗೌರ್ಮೆಂಟ್ ಕೆಲಸ ಯಾಕಾರು ಸೇರಿದ್ನು ಅಂತ. ಸೊ ಯಾರು ನನ್ನ ಒಂದು ಸಜೆಷನ್ನು, ಯಾರು ಜಾತಕ ಕೇಳಬೇಕು ಆ ವ್ಯಕ್ತಿ ಜಾತಕ ಕೇಳಿದ್ರೆ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಈಗ, ಈ MSc ಓದ್ಬಿಟ್ಟು ತಲೆ ಮೇಲೆ ಕಿರೀಟ ಬಂದುಬಿಟ್ಟಿರುತ್ತೆ. BE ಓದಿರೋರು, MS ಓದಿರೋರು. ನಿಮ್ಮ ಜಾತಕ ಕೇಳಬೇಕಾ? ನೀವೇ ಕೇಳಿ. ನಿಮ್ಮ ತಂದೆ ನಿಮ್ಮ ತಾಯಿ ಕೇಳೋದು ಒಂಥರ ನಮಗೇನಾಗುತ್ತೆ, ಇಲ್ಲಿ ಅವ್ರೇನೋ ಆಸೆ ಇರುತ್ತೆ, ಅವ್ರು ಕೇಳೋರ್ಗೇನೋ ಆಸೆ ಇರುತ್ತೆ, ಒಂದಕ್ಕೊಂದು ಟ್ಯಾಲಿನೇ ಆಗಲ್ಲ. ಯಾವಾಗಲೂ ನಿಮ್ಮ ಮಕ್ಕಳು ಫ್ಯಾಮಿಲಿ ಯಾರಿರ್ತಾರೆ ಮನೇಲಿ, ತಂದೆ ತಾಯಿಗಳು, ನೀನೇ ಕಾಲ್ ಮಾಡಿಕೊಡ್ತೀನಿ, ನಿನ್ನ ಕೇಳ್ಕೊ, ನಿನ್ನ ಜೀವನ ಕೇಳ್ಕೊ ಅಂಥೇಳಿ ಕರೆಕ್ಟಾಗಿ ಸೈಂಟಿಫಿಕ್ಕಾಗಿ ಹೇಳ್ತೀವಿ. ಇನ್ನು ಗುರುಗಳೇ ಒಂದು ಚಿಕ್ಕದಾದ ಸ್ಪೆಷಲ್ VT ಇದೆ, ನೋಡ್ಕೊಂಬರೋಣ. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಎಸ್ ಗುರುಗಳೇ, ರತ್ನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು. ಈಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಒಂದೊಂದು ಗ್ರಹ ಒಂದೊಂದು ಶಕ್ತಿ ಇರ್ತಕ್ಕಂಥದ್ದು. ಈಗ ಒಂದು ಗ್ರಹ ಎಜುಕೇಷನ್ಗೆ ಒಳ್ಳೇದಾದರೆ ಜಾಬ್ಗೆ ಒಳ್ಳೇದಾಗಲ್ಲ, ಜಾಬ್ಗೆ ಒಳ್ಳೇದಾದರೆ ಮ್ಯಾರೇಜ್ಗೆ ಒಳ್ಳೇದಿಲ್ಲ,
ಪ್ರತಿಯೊಂದು ಗ್ರಹನೂ ಒಂದೊಂದು ಕಾರಕತ್ವ ಅಂತ ಕರಿತೀವಿ ನಾವು, ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ, ಅದು ಬರ್ತಕ್ಕಂಥದ್ದು ಒಂದು. ಎರಡನೇದು ಭಾಳ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಕೂಡ ದಶಾ ಮೇಲೇ ಗ್ರಹ ಇದು ಇದು ಹಾಕಬೇಕು, ಸ್ಟೋನ್ ಹಾಕಬೇಕು. ಲೈಫ್ ಲಾಂಗ್ ಒಂದು ಸ್ಟೋನ್ ಹೇಳಿ ಸರ್ ಅಂದರೆ ಯಾವುದೂ ಇಲ್ಲ. ಒಂದು ಕೆಲಸ ಮಾಡಿ, ಲೈಫ್ ಲಾಂಗು ಇವತ್ತು ಊಟ ಒಂದು ಹೇಳ್ತೀನಿ, ಒಂದು ಪದಾರ್ಥ ತಿಂದ್ಬಿಡಿ, ಲೈಫ್ ಲಾಂಗ್ ಏನು ತಿನ್ನಂಗೇ ಇಲ್ಲ. ಅರ್ಥ ಆಯ್ತಾ? ಇವತ್ತು ಬಿರಿಯಾನಿ ತಿಂದ್ಬಿಡಿ, ಬಿರಿಯಾನಿ ತಿಂದರೆ ಮುಂದಿನ 10 ವರ್ಷ ಏನೂ ತಿನ್ನಂಗೆ ಇಲ್ಲ ಅಂತ ಯಾವ್ದಾರು ಇದೆಯಾ ಕಾನ್ಸೆಪ್ಟು? ದಿನ ಬೆಳಿಗ್ಗೆ ಆದರೆ ತಿಂತೀವಿ, ಮಧ್ಯಾಹ್ನ ತಿಂತೀವಿ, ರಾತ್ರಿ ತಿಂತೀವಿ, ವೆರೈಟಿ ತಿಂತೀವಿ. ಹಾಗೆ ನಮಗೆ ಒಳ್ಳೇದಾಗಬೇಕು ಅಂದರೆ ನಮ್ಮ ದಶಾಕಾಲ ಬದಲಾಗ್ತಾ ಇರುತ್ತೆ. ದಶಾಕಾಲ ಬದಲಾದಾಗ ಹೊಸ ಸ್ಟೋನ್ಸನ್ನು ನಾವು ದಶಾ ಬಂದಾಗ ಹಾಕ್ಕೋಬೇಕು, ಆ ದಶಾ ಇರೋರ್ಗೂ ಹಾಕ್ಕೋಬೇಕು. ದಶಾ ಮೇಲೇ ಸ್ಟೋನ್ಸ್ ಇರ್ತಕ್ಕಂಥದ್ದು ಅಂತ ತಲೆಲಿಟ್ಕೊಳ್ಳಿ. ದಶದ ಮೇಲೆ ಯಾವ ಕಾಂಬಿನೇಷನು, ದಶಾ ಯಾವ ನಕ್ಷತ್ರದಲ್ಲಿದೆ, ಯಾವ ಸಬ್ಲಾಡಲ್ಲಿದೆ, ಈ ಮೂರಲ್ಲೂ ಯಾವುದು ಪವರ್ಫುಲ್ ಆಗಿದೆ ಹಾಕ್ಕೋಬೇಕು. ಇವಾಗ ಯಾರ್ಯಾರು ಕರೆ ಮಾಡ್ತಾ ಇದ್ರಲ್ಲ, ಹೇಳ್ತಾ ಇದ್ದೀನಲ್ಲ, ಅದನ್ನು ಹಾಕ್ಕೊಳ್ಳಿ. ಸುಮ್ಮನೆ ಕೇಳಿದ್ವಿ ಬಿಟ್ವಿ ಅಂತಂದರೆ ಲಾಸ್ ನಿಮಗೇನೆ, ನಮಗೇನು ಲಾಸ್ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಜಾಬ್ ನೋಡ್ಕೋತಾರೆ. ಅದೇನೋ ತಿನ್ನೋಕ್ಕೆ ದುಡ್ಡು ಇದು ಮಾಡಲ್ಲ, ಬಟ್ಟೆಗೆ ಖರ್ಚು ಮಾಡಲ್ಲ. ಒಳ್ಳೆ ಜೀವನದಲ್ಲಿ ಚೇಂಜ್ ಆಗ್ತೀರಾ, ಇಂಥ ಸ್ಟೋನ್ ಹಾಕ್ಕೊಳ್ಳಿ ಅಂದರೆ 10 ಸತಿ ಯೋಚನೆ ಮಾಡ್ತಾರೆ. ಅದೇ ಮರುಡುತನ ಅಂತ ಹೇಳೋದು ಜನರಿಗೆ. ತಗೊಳ್ಳೋಣ. ಹಲೋ, ನಮಸ್ಕಾರ ಗುರುಜಿ ಅವರೇ. ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಜಗದೀಶ್, ಗುಲ್ಬರ್ಗಾ ಜಿಲ್ಲೆಯಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ. ಓಕೆ, ಮಗನ ಹೆಸರು, ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ, ಹಾಗೇನೆ ಹುಟ್ಟಿದ ಸಮಯನ ಹೇಳಬೇಕಾಗತ್ತೆ. ಮಗನ ಹೆಸರು ಅರುಣ. ಅರುಣ. ಹುಟ್ಟಿದ ದಿನಾಂಕ 2/11/1995. 2/11/1995. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಬೆಂಗಳೂರು. ಹಾಗೇನೆ ಹುಟ್ಟಿದ ಸಮಯ? 2:05 ಮಧ್ಯಾಹ್ನ. ಓಕೆ, ಗುರುಗಳಿದ್ದಾರೆ, ಗುರುಗಳ ಜೊತೆ ಮಾತಾಡ್ಬೋದು. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ ಅವರೇ. ಹೇಳಿ, ಏನು ಕೇಳಬೇಕು? ಅದೇ ಮಗನ ಮದುವೆ ಆಗುತ್ತೆ ಇಲ್ಲ ಅಂತ ಕೇಳಬೇಕಿಲ್ಲ. ಆಗುತ್ತೆ ಇಲ್ಲ? ಅದೇ ಈ ವರ್ಷ ಆಗಲ್ಲ ಅಂದರೆ ಹೋಗಿ ಮಲ್ಕೊಂಬಿಡೋದಾ? ಇಲ್ಲ ಗುರುಜಿ. ಅಲ್ಲ, ಏನು ಭಾಷೆ ಮಾತಾಡ್ತೀರಿ ನೀವು? ಯಾಕಂದ್ರೆ 31 ಆಗೋಯ್ತು, ಇನ್ನು ಮದುವೆ ಆಗುತ್ತೆ ಇಲ್ಲ ಹೇಳ್ಬಿಟ್ರಿ ಒಂದೇ ಸತಿ ಮುಗಿಸ್ಬಿಡೋಣ. ನೋಡ್ತಾ ಇದ್ದೀವಿ, 4 ವರ್ಷದಿಂದ ಆಯ್ತು ನೋಡ್ತಾ ಇದ್ದೀವಿ. ಯಾಕೆ ಆಗ್ತಾ ಇಲ್ಲ? ಜಾತಕದಲ್ಲಿ ಆಮೇಲೆ ಹೇಳ್ತೀನಿ, ನೀವು ಹೇಳಿ ಯಾಕೆ ಆಗ್ತಾ ಇಲ್ಲ? ಅವನ ಇಷ್ಟದ ಪ್ರಕಾರ ಓದಿರೋ ಹುಡುಗಿ ಬೇಕಂತೆ. ಅಂದರೆ ಏನು, ಕರ್ನಾಟಕದಲ್ಲಿ ಓದಿರೋರು ಯಾರು ಇಲ್ಲ, ಎಲ್ಲ ಅನ್ಪಡ್ ಆಗ್ಬಿಟ್ಟಿದ್ದಾರೆ, ಲೇಡೀಸ್ ಎಲ್ಲ ಅನ್ಎಜುಕೇಟೆಡ್ ಆಗ್ಬಿಟ್ರಾ? ಇದ್ದಾರೆ, ಸಿಗ್ತಾ ಇಲ್ಲ. ಅವನು ಕೇಳಿ ಸ್ವಲ್ಪ ಅವ್ರಿಗೆ ಮದುವೆಯಲ್ಲಿ ಆಸಕ್ತಿ ಇಲ್ಲ. ಫಸ್ಟ್ ಇದನ್ನು ತಿಳ್ಕೊಳ್ಳಿ ನೀವು. ಶನಿ ಇರ್ತಕ್ಕಂಥ ನಕ್ಷತ್ರ 10ನೇ ಮನೆ, ಶನಿ ಇರ್ತಕ್ಕಂಥ ಸಬ್ಲಾಡ್ 8-5. ಯಾವ್ದಾದ್ರು ಒಂದು ಹುಡುಗಿನ ಇಷ್ಟಪಟ್ಟಿರ್ತಾನೆ, ಆ ಹುಡುಗಿ ಕ್ಯಾನ್ಸಲ್ ಆಗಿರುತ್ತೆ. ಅಥವಾ ಈ ನಡುವೆ ಬಂದಿರತಕ್ಕಂಥ ಒಂದು ಹುಡುಗಿ ಈ ಹುಡುಗಿನ ಮಾಡ್ಕೊಳ್ತೀನಿ ಅಂದಿರ್ತಾನೆ, ನೀವು ಜಾತಕ ಸೆಟ್ ಆಗಿಲ್ಲ ಅಂತ ಕ್ಯಾನ್ಸಲ್ ಆಗಿರುತ್ತೆ. ಇದೆಲ್ಲ ಅವ್ರ ಮನಸ್ಸಲ್ಲಿರುತ್ತೆ. ಯಾವುದು ಬೇಕೋ ಅದು ಕ್ಯಾನ್ಸಲ್ ಆದಾಗ ಅವ್ರಿಗೆ ಜಡತ್ವ ಬಂದಿರುತ್ತೆ. ಇದನ್ನು ದಯವಿಟ್ಟು ನೀವು ಅನಲೈಸ್ ಮಾಡಿ. ವಿವಾಹ ವಿಚಾರದಲ್ಲಿ ಸೂರ್ಯ ಬಂದಿರತಕ್ಕಂಥದ್ದು, ಚಂದ್ರ ಬಂದಾಗ ಸ್ವಲ್ಪ ಹಿರಿಯರು ಫೋರ್ಸ್ ಮಾಡಿದ್ರೆ ಮಾತ್ರ ಆಗುತ್ತೆ. ಮದುವೆ ಆಗಲೇಬೇಕು ಅಂತಂದರೆ ಯಾವ ಗ್ರಹನೂ ಸ್ಟ್ರಾಂಗ್ ಇಲ್ಲ. ಇಲ್ಲಿ 9 ಮುಖದ ರುದ್ರಾಕ್ಷಿ ಒಂದು ಹಾಕ್ಕೊಳ್ಳಿ, ಮನಸ್ಸು ಸ್ವಲ್ಪ 50% ಜಾಸ್ತಿ ಆಗುತ್ತೆ ಹೊರತು ಇಲ್ಲಿ ಜಾತಕದಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಅವ್ರಿಗೆ ಇಂಟ್ರೆಸ್ಟ್ ಅಂತ ನಾವೇನು ಹೇಳ್ತೀವಿ, ಇಂಟ್ರೆಸ್ಟ್ ಈಸ್ 0. ಇಂಟ್ರೆಸ್ಟ್ ಬಂದಾದ ಮೇಲೇ ಬರ್ತಕ್ಕಂಥದ್ದು. ಇಂಟ್ರೆಸ್ಟ್ ಬರಬೇಕು ಯಾವಾಗಲೂ ಮ್ಯಾರೇಜ್ಗೆ, ಮತ್ತು ಕಾಂಬಿನೇಷನ್ ಬರಬೇಕು. ಕಾಂಬಿನೇಷನ್ ಬಂದಿದೆ, ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇದೆ, ಕಾಂಬಿನೇಷನ್ ಇಲ್ಲ, ಇದೇ ಒದ್ದಾಡೋದು. ಇಂಟ್ರೆಸ್ಟೂ ಇದೆ, ಕಾಂಬಿನೇಷನ್ ಅವ್ರಿಗೂ ಇದು ಕಾಂಬಿನೇಷನ್ ಬಂತು, ಆವಾಗ ಮೂರನೇದೊಂದು ಪ್ರಾಬ್ಲಮ್ ಆಗುತ್ತೆ. ಈ ಕುಂಡಲಿ ಮ್ಯಾಚಿಂಗ್ ಬರುತ್ತಲ್ಲ, 36ಕ್ಕೆ 18 ಬಂತು, 13 ಬಂತು, ಜಾತಕ ಸರಿಗೆ ಬಂದಿಲ್ಲ, ಇಲ್ಲೂ ನೀವು ಹಾಳಾಗ್ತೀರ. ಮಾರ್ಕೆಟಲ್ಲಿರ್ತಕ್ಕಂಥ ಯಾರು ಈ ಜ್ಯೋತಿಷ್ಯ ಹೇಳ್ಕೊಂಡು ಕೂತಿದಾರಲ್ಲ, ಅವ್ರಿಗೆ ಜ್ಯೋತಿಷ್ಯನೇ ಗೊತ್ತಿಲ್ಲ. ದಶಾ ಮೇಲೆ ಡಿಸೈಡ್ ಮಾಡಬೇಕು. 1. 2ನೇದು, ಯಾರ ವೈವಾಹಿಕ ಜೀವನನೂ ಚೆನ್ನಾಗಿರಲ್ಲ, ಬರೆದಿಟ್ಕೊಳ್ಳಿ. ಇನ್ನೊಂದು ಕರೆಸಿದ್ದಾರೆ, ಯಾರ ವೈವಾಹಿಕ ಜೀವನನೂ ಕೂಡ ಚೆನ್ನಾಗಿರಲ್ಲ. ಹಾಗಿದ್ರೆ ಏನು ಸರ್, ಚೆನ್ನಾಗಿದಾರಲ್ಲ, ಬದುಕ್ತಾ ಇರಲ್ಲ? ಎರಡೇ ವಿಚಾರ ಮಾಡ್ತಾ ಇರೋದು. ಒಂದು, ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಇನ್ನೊಂದು ಕಾಂಪ್ರಮೈಸ್. ರೆಸ್ಪೆಕ್ಟು ಕಾಂಪ್ರಮೈಸಿಂದ ಓಡ್ತಾ ಇದೆ ಹೊರತು ದಶಾ ಮೇಲೆ ಓಡ್ತಾ ಇದೆ ಅಂದರೆ ಎಲ್ಲ ಕಿತ್ತೋಗೋದೆ, ಎಲ್ಲ ಕೋರ್ಟಲ್ಲಿ ಇರ್ತಾರೆ. 100/100% ಯಾರ್ದಾರು ಕೇಳ್ಕೊಳ್ಳಿ, ನಮ್ಮ ಮದುವೆಯಲ್ಲಿ ನಾವು ಸೂಪರಾಗಿದ್ದೀವಿ ಅಂತ. ದಿನ ಬೆಳಗ್ಗೆ ಆದರೆ ಗಲಾಟೆ, ಏನು ಮಾಡೋದು? ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದು. ಜ್ಯೋತಿಷ್ಯದಲ್ಲಿ ವಿವಾಹ ಯಾವತ್ತೂ ಕೂಡ ಹೊಂದಾಣಿಕೆ ಆಗ್ತಕ್ಕಂಥದ್ದು ಇಲ್ಲೆಲ್ಲೂ ಇಲ್ಲ, ಭೂಮಿ ಮೇಲೆ ಇಲ್ಲ, ಮೇಲಿರ್ಬೋದು ಅಷ್ಟೇ, ಸತ್ತ ಮೇಲೆ. ಗುರುಗಳು ಇನ್ನೊಂದು ಕರೆಸಿದ್ದಾರೆ, ತಗೊಳ್ಳೋಣ. ಹಲೋ ಹಲೋ ಸರ್, ನಿಮ್ಮ ಹೆಸರು? ಪುನೀತ್. ಕುಣಿಗಲಿಂದ ಸುರೇಶ್ ಅಂತ. ಕುಣಿಗಲಿಂದ ಸುರೇಶ್. ಹೌದು, ದೀಕ್ಷಾ, ನನ್ನ ಮಗಳು ದೀಕ್ಷಾ ಅಂತ ಕೇಳ್ಬೇಕಾಯ್ತು ಸರ್. ಓಕೆ, ಅವರ ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ, ಹಾಗೇನೆ ಹುಟ್ಟಿದ ಸಮಯ? 11/2/2010. ಬೆಳಗಿನ ಜಾವ 4:39ಕ್ಕೆ.
ಹುಟ್ಟಿದ ಮಂಗಳವಾರ ಸ್ಥಳ ಹುಟ್ಟಿರೋದು. ಹುಟ್ಟಿದ ಸ್ಥಳ ಕುಣಿಗಲ್. ಓಕೆ, ಗುರುಗಳಿದ್ದಾರೆ, ನೇರವಾಗಿ ಮಾತಾಡ್ಕೊಬೋದು. ನಮಸ್ಕಾರ, ಹೇಳಿ ಏನು ಪ್ರಶ್ನೆ ಇತ್ತು? ದೀಕ್ಷಾ ನಮ್ಮ ಮಗಳದ್ದು ಎಜುಕೇಶನ್ ಯಾವ ರೀತಿ ಇದೆ ಅಂತ. ಈಗ ಸದ್ಯಕ್ಕೆ 15 ವರ್ಷ, 9ನೇ ಕ್ಲಾಸಾ 10ನೇ ಕ್ಲಾಸಾ? ಈಗ ಸೆಕೆಂಡ್ ಪಿ ಯು ಸಿ ಕೊಟ್ಟೋಗಿದ್ದಾರೆ. 16 ವರ್ಷ, ಸಾರಿ. ಚಂದ್ರ 2030 ಚಂದ್ರ 2 ಚೆನ್ನಾಗಿದೆ, ಪರವಾಗಿಲ್ಲ. ಮೆಡಿಕಲ್ ಟ್ರೈ ಮಾಡೋಂಗಿದ್ರೆ ಮಾಡಿ, ಸೆಕೆಂಡ್ ಆಪ್ಷನಲ್ಲಿ ಇಂಜಿನಿಯರಿಂಗ್ ಟ್ರೈ ಮಾಡೋಂಗಿದ್ರೆ ಮಾಡಿ. ಮೆಡಿಕಲ್ ಸಿಗ್ತಕ್ಕಂಥ ಚಾನ್ಸಸ್ಸು ಆಯುರ್ವೇದ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಸೈನ್ಸ್ ತಗೊಂಡಿದ್ರೆ ನಾನು ಹೇಳ್ತಾ ಇರೋದು. ಹೋಮಿಯೋಪತಿ ಆಗಿರ್ಬೋದು, ನ್ಯಾಚುರಲ್. ಏನು ಹೇಳಿ? PCMB ತಗೊಂಡಿದ್ದಾರೆ. ಬಿ ಅಂದರೆ ಬಯಾಲಜಿನೇ ತಾನೆ? ಸೈನ್ಸ್. ಹೌದೌದು. ಹಾಂ, ನೀಟ್ ಬರ್ಸುತ್ತೀರಾ ಇಲ್ವಾ? ಅದು ನೀಟ್ಗೋಸ್ಕರ ಹಾಕಿದ್ವಿ ಸರ್. ನೀಟ್ಗೋಸ್ಕರ ನಾನು ಹೇಳ್ತಾ ಇರೋದು ನಿಮಗೆ, ನೀವು ಕೇಳೋಕ್ಕಿಂತ ಮುಂಚೆ. ನೀಟ್ನ ನೀಟಾಗಿ ಬರ್ಸಿ, ಸಿಗ್ತಕ್ಕಂಥ ಚಾನ್ಸಸ್ಸು 70% ಇದೆ. ಅರ್ಥ ಆಯ್ತಾ? 2, 5, 6, 10 ಕಾಂಬಿನೇಷನ್. ಶುಕ್ರನ ಒಂದು ನಕ್ಷತ್ರದಲ್ಲಿ ಬಂದಿರೋದ್ರಿಂದ 6 ಮುಖದ ರುದ್ರಾಕ್ಷಿ ಹಾಕಿ, ಲಕ್ಷ್ಮೀ ದೇವಸ್ಥಾನ ಇದ್ದರೆ ಲಕ್ಷ್ಮೀ ದೇವಸ್ಥಾನ ಕರ್ಕೊಂಡು ಹೋಗಿ ಬನ್ನಿ. ಸಕ್ಸಸ್ಸು ಮೆಡಿಕಲ್ ಸಿಗ್ತಕ್ಕಂಥದ್ದು ಇದೆ. ಒಳ್ಳೆಯದಾಗಲಿ. ಇನ್ನು ಗುರುಗಳೇ, ರತ್ನಗಳ ಬಗ್ಗೆ ಮಾತಾಡ್ತಾ ಹೋಗ್ತಿದ್ವಿ. ರತ್ನಗಳನ್ನ, ಇದು ನಿಜವಾದ ರತ್ನ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಎಷ್ಟೋ ಅದಕ್ಕೆ ಡಿಪ್ಲೊಮೊ ಇನ್ ಜಮಾಲಜಿ ಅಂತ ಬರುತ್ತೆ, ಅದು ಮಾಡಬೇಕು. ಅಲ್ಲ, ಮಾರ್ಕೆಟ್ ಅಲ್ಲಿ ಎಷ್ಟೋ ಫೇಕ್ ರತ್ನಗಳಿರುತ್ತೆ. ಯಾರಿಗೂ ಏನು ಹೇಳೋಕ್ಕಾಗಲ್ಲ. ಒಳ್ಳೆ ಸೋರ್ಸಿಂದ ತಗೋಬೇಕು. ಈಗ ನಾವು ಗ್ಯಾರಂಟಿ ಕೊಡ್ತೀವಿ ನಮ್ಮ ಸ್ಟೋನ್ ಕರೆಕ್ಟಾಗಿದೆ ಅಂತ, ಬೇರೆಯವ್ರು ಗ್ಯಾರಂಟಿ ಕೊಡಲ್ಲ. ಒಂದು, ಬೇರೆಯವ್ರ ಹತ್ರ ಹೋಗಿ ಸ್ಟೋನ್ಸ್ ತಗೊಳ್ತಾರೆ, ಆದರೆ ಯಾವ್ದು ಕೊಡಬೇಕು ಯಾವ್ದು ತಗೋಬೇಕು ಅಂತ ಗೊತ್ತಿಲ್ಲ. ತುಂಬ ಜನ ಜ್ಯೋತಿಷ್ಯರು 1ನೇ ಮನೆ, 5ನೇ ಮನೆ, 9ನೇ ಮನೆ ತೊಗೊಳ್ತಾರೆ. ಯಾರು ಲಗ್ನಾಧಿಪತಿ ಆಗಿರ್ತಕ್ಕಂಥ ಸ್ಟೋನು, ಪಂಚಮಾಧಿಪತಿ ಆಗಿರ್ತಕ್ಕಂಥ ಸ್ಟೋನು, ನವಮಾಧಿಪತಿ ಆಗಿರ್ತಕ್ಕಂಥ ಸ್ಟೋನ್ ಹಾಕ್ತಾರೆ, ಎಕ್ಕುಟ್ಟು ಹೋಗ್ತಾರೆ. ಯಾಕೆಂದರೆ ಇವ್ಯಾವುದು ಕೂಡ ಫೈನಾನ್ಷಿಯಲ್ ಗೇನ್ಸ್ ಅಲ್ಲ, ಇದು ಓನ್ಲಿ ಗೇನ್ ಆಫ್ ಹೆಲ್ತ್ ಅಷ್ಟೇ. ಯಾರು ಆರೋಗ್ಯ ವಿಚಾರ ಮಾತ್ರ ಮಾಡ್ತಾರೆ, ಆವಾಗ 1, 5, 9 ಬೇಕಾಗುತ್ತೆ ಆರೋಗ್ಯ. ಅದಕ್ಕೆ ಹಿಂದಿನ ಕಾಲದಲ್ಲಿ ಆರೋಗ್ಯ ಚೆನ್ನಾಗಿದ್ದರೆ ಸಾಕು ಅಂಥೇಳಿ 1ನೇ ಮನೆ, 5ನೇ ಮನೆ, 9ನೇ ಮನೆ ಕೊಡ್ತಾಯಿದ್ರು. ಈಗಿನ ಕಾಲದಲ್ಲಿ 1, 5, 9 ಕೊಟ್ಟರೆ 10 ರೂಪಾಯಿ ಹುಟ್ಟಲ್ಲ. ಯಾರಾದರೂ ನೀವು ಲಗ್ನಾಧಿಪತಿಗೆ ಹಾಕಿದ್ದೀರಾ ನೋಡಿ, ನಮ್ಮದು ಲಗ್ನ ಇದು, ಈ ಗ್ರಹ ಹಾಕಿದ್ದೀನಿ, ಕೊಟ್ಟೋಗ್ತೀರಾ. 5ನೇ ಮನೆ ಹಾಕಿದ್ದೀರಾ, ಆರೋಗ್ಯಕ್ಕೋಸ್ಕರ ಹಾಕಿದ್ದೀರಾ, ಗ್ರೇಟ್, ನೋ ಪ್ರಾಬ್ಲಮ್. ದುಡ್ಡುಗೋಸ್ಕರ ಹಾಕಿದ್ದೀರಾ, ಪಂಚಮಾಧಿಪತಿ ಪಂಚಮಕ್ಕೊಂದು ಕೊಟ್ಟಿದ್ದೀರಾ ಅಂತಂದರೆ ನೀವು ಅಷ್ಟೇ ಬರ್ಬಾದು. ಯಾರಿಗಾರು ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ. 9ನೇ ಮನೆ ಒಳ್ಳೆ ಅಧಿಕಾರದಲ್ಲಿರ್ತೀರಾ, ಒಳ್ಳೆ ಅಧಿಕಾರದಿಂದ ಲಾಸ್ ಆಗಿಬಿಡುತ್ತೆ. ಒಳ್ಳೆ ಪೊಸಿಷನ್ ಇದ್ದೆ ತೆಗೆದಾಕ್ಬಿಟ್ರು, ಸಿಗಾಕೊಂಬಿಟ್ಟೆ, ಏನೋ ಒಂದು ತರಲೆ ಮಾಡಿದೆ ಅಂದರೆ 9ನೇ ಮನೆ ಅದು. 10ನೇ ಮನೆಗೆ ವ್ಯಯಭಾವ 9. ಯಾರಾದರೂ ನಿಮ್ಗೆ 9ನೇ ಮನೆ ಗ್ರಹ ಕೊಟ್ಟರು ಅಂದರೆ ಅವನು ರಾಕ್ಷಸನಾಗಿ ಬಂದು ನಿಮ್ಗೆ ಕೊಟ್ಟಿದ್ದಾನೆ. ಯಾರು 1ನೇ ಮನೆ, 5ನೇ ಮನೆ, 9ನೇ ಮನೆ ಕೊಡ್ತಾರೆ, ರಾಕ್ಷಸನಾಗಿ ಜ್ಯೋತಿಷ್ಯನಾಗಿ ಬರ್ತಾನವನು ನಿಮಗೆ 1ನೇ ಮನೆ, 5ನೇ ಮನೆ. ಯಾಕಂದರೆ ಅವನಿಗೆ ಜ್ಯೋತಿಷ್ಯ ಸರಿಯಾಗಿ ಕಲ್ತಿರಲ್ಲ. ರಾಕ್ಷಸ ಪ್ರವೃತ್ತಿ ಜ್ಯೋತಿಷ್ಯರ ಹತ್ರ ಹೋಗಬೇಡಿ, ಕಲೀರಿ. ನಾನು ಹೇಳೋದು ನನ್ನ ಹತ್ರನೂ ಬನ್ನಿ ಅಂತ ಹೇಳ್ತಾ ಇಲ್ಲ, ಕಲೀರಿ. ಏಪ್ರಿಲ್ 20ನೇ ತಾರೀಕು ಮನೆ ಮಂದಿಯೆಲ್ಲ ಕೂತ್ಕೊಂಡು ಕಲೀರಿ. ಇಂಜಿನಿಯರಿಂಗ್ ಮಾಡಿಸ್ತೀರಾ, ಅದ್ಯಾರೋ ಒಬ್ಬರು MSc ಮಾಡಿಸ್ತೀರಾ, ಎಲ್ಲ ಮಾಡಿಸ್ತೀರಾ, ಓಕೆ ಮಾಡಿ, ಒಳ್ಳೆಯದು, ಅದು ಜೀವನಕ್ಕೆ. ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಅಂಗವಾಗಿರ್ತಕ್ಕಂಥ ಸಣ್ಣ ಜ್ಯೋತಿಷ್ಯನ ನಿಮ್ಮ ಮಕ್ಕಳಿಗೆ ಕಲಿಸಿ ಹಿಂದೂ ಧರ್ಮನ ಉಳಿಸಿ. ನೀವು ಮನಸ್ಸಿಗೆ ಹಾಕ್ಕೊಳ್ಳಿ, ತಲೆಗೂ ಹಾಕ್ಕೊಳ್ಳಿ, ನೀವು ಕಲೀರಿ, ಒಳ್ಳೆಯದಾಗಲಿ. ಇನ್ನು ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಒಂದಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವೀಕ್ಷಕರೇ, ಗುರುಗಳ ಮಾರ್ಗದರ್ಶನದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ಪುಟ್ಟದಾದ ವಿಟಿ ಇದೆ, ಬನ್ನಿ ನೋಡ್ಕೊಂಬರೋಣ. ನನ್ನ ಹೆಸರು ರಾಜೀವ್ ಲೋಚನ. ನಾನು 108ನೇ ಬ್ಯಾಚಲ್ಲಿ ಪಂಡಿತ್ ದಿನೇಶ್ ಗುರೂಜಿಯವ್ರ ಹತ್ರ ನಕ್ಷತ್ರ ನಾಡಿ ಜ್ಯೋತಿಷ್ಯನ ಕಲ್ತ್ಕೊಂಡೆ. ಬಹಳ ತುಂಬ ಈಸಿ ಮೆಥಡಲ್ಲಿ ಗುರೂಜಿಯವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅದೇ ರೀತಿ ನಾನು ಮತ್ತೆ ಎಕ್ಸಲೆನ್ಸಿ ಕೋರ್ಸು, ಡೀಪ್ ಸೀಕ್ರೆಟ್ ಕೋರ್ಸ್ ಕೂಡ ಮಾಡಿದೆ. ಈ ಪ್ರತಿಯೊಬ್ಬ ಹಿಂದೂ ಸನಾತನ ಧರ್ಮದಲ್ಲಿ ಈ ಜ್ಯೋತಿಷ್ಯವನ್ನು ಕಲಿಬೇಕಾದ್ದು ಒಂದು ಅಂಗ. ಅದನ್ನು ನಾವು ಕಲ್ತ್ಕೊಂಡು ನಮ್ಮ ಮತ್ತು ನಮ್ಮ ಪೀಳಿಗೆಯ ಎಲ್ಲ ಸಂಬಂಧಿಕರು ಮತ್ತು ಸ್ನೇಹಿತರ ಒಂದು ಪ್ರಿಡಿಕ್ಷನ್ ಮಾಡುವಂಥ ಪರಿಸ್ಥಿತಿಗೆ ನಾವು ನಮ್ಮನ್ನು ಗುರೂಜಿಯವರು ತಂದಿದ್ದಾರೆ. ಇಷ್ಟೊಂದು ಉತ್ತಮವಾದ ಒಂದು ಜ್ಯೋತಿಷ್ಯ ಶಾಸ್ತ್ರನ ನಾವು ಅಭ್ಯಾಸ ಮಾಡ್ತಿರೋದು ನಮ್ಮ ಭಾಗ್ಯ. ಅದೇ ರೀತಿ ಇನ್ನು ಮುಂದಿನ ಕೋರ್ಸ್ಗಳಲ್ಲೂ ಸಹ ನಾನು ಭಾಗವಹಿಸಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರು ಕಲೀಲೇಬೇಕಾದಂಥ ಒಂದು ವಿದ್ಯೆ. ಈ ವಿದ್ಯೆಗೆ ಯಾರು ಅಂತ ವಿದ್ಯಾರ್ಹತೆ ಏನು ಬೇಕಾಗಿಲ್ಲ, ಆದ್ರೂ ಸಹ ಅವಿದ್ಯಾವಂತರು ಕೂಡ ಕಲಿಯುವಂಥ ಒಂದು ಶಾಸ್ತ್ರವಾಗಿರೋದು ನಮ್ಮ ಹಿಂದೂ ಸನಾತನ ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರನ ಕಲಿಯೋದು ಬಹಳ ಮುಖ್ಯ ಅಂತ ಹೇಳ್ತೀನಿ. ನಮಸ್ಕಾರ. ಹಲೋ, ನಮಸ್ಕಾರ. ನಾನು ಕಲಾವತಿ ಗೋಪಾಲಸ್ವಾಮಿ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು 108 ನಕ್ಷತ್ರ ನಾಡಿ ಬ್ಯಾಚ್
ನಾನು ನಕ್ಷತ್ರ ನಾಡಿ ಮತ್ತು ಎಕ್ಸಲೆನ್ಸಿ ಈಗ ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ಏನು ಅಂತ ಗೊತ್ತಿರಲಿಲ್ಲ, ಬಟ್ ಬಹಳ ವರ್ಷಗಳಿಂದ ಆಸೆ ಇತ್ತು ಆಸ್ಟ್ರಾಲಜಿ ಕಲಿಬೇಕು ಅಂತ. ಯೂಟ್ಯೂಬಲ್ಲಿ ನಕ್ಷತ್ರ ನಾಟಿ ಗುರೂಜಿ ಅವ್ರದ್ದು ನೋಡಿ, ಯೂಟ್ಯೂಬ್ಸ್ ನೋಡಿ ಬಹಳ ಆಸೆ ಇತ್ತು ನಾವು ಕಲಿಬೇಕು ಅಂತ. ಒಂದು ಅವಕಾಶ ಸಿಕ್ತು. ಈಗ ಆಗಸ್ಟಿಂದ ಕಲಿತಾ ಇದ್ದೀನಿ, 6 ಮಂತ್ಸಿಂದ ಕಲಿತಾ ಇದ್ದೀನಿ. ಈಗ 10th ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಈಗ ಭಾಳ ಚೆನ್ನಾಗಿದೆ. ಮುಂಚೆ ನಕ್ಷತ್ರ ಲಾರ್ಡ್ ಹಾರೋಸ್ಕೋಪ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಬಟ್ ಈಗ ಎಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕಲಿಯಬೇಕು. ಇದನ್ನು ಕಲಿತು ತಮ್ಮ ಹಾರೋಸ್ಕೋಪ್ ನೋಡೋ ಅವಕಾಶ ಸಿಗುತ್ತೆ ಎಲ್ಲರಿಗೂ. ಇಟ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಟು learn Nakshatra Nadi, Excellency and all the Vedic courses related. Thank you.